ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಹೆಚ್ಚಿನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಹರಿಕಾರ 5 ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಮನೆ ಮಾತಾಗಿರುವ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಸನಕ್ಕೆ ಇದೇ ಡಿಸೆಂಬರ್ 6ರಂದು ಹಲವಾರು ಯೋಜನೆಗಳಿಂದ ಶಂಕುಸ್ಥಾಪನೆ ಹಾಗೂ ಸವಲತ್ತುಗಳ ವಿತರಣೆಗೆ ಆಗಮಿಸುವ ಹಿನ್ನೆಲೆ ತಾಲೂಕಿನ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದ ಅವರು, 4 ಬಾರಿ ಶಾಸಕರಾಗಿ 1 ಬಾರಿ ಮಂತ್ರಿಯಾಗಿ ಹಿರಿಯ ಮುತ್ಸದಿ ಎಂದು ಹೆಸರು ಪಡೆದಿರುವ ಬಿ. ಶಿವರಾಮ್ ಅವರ ವಿರುದ್ಧ ಅಪಪ್ರಚಾರ ಮಾಡಿರುವುದನ್ನು ಮೊದಲು ನಿಲ್ಲಿಸಬೇಕು. ಅಲ್ಲದೆ ನಿರುದ್ಯೋಗಿಗಳ ಅಧ್ಯಕ್ಷ ಎಂದೇಳಿರುವ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷರು ಕೂಡಲೇ ಕ್ಷಮಾಪಣೆ ಕೇಳಬೇಕು. ಕಳಪೆ ಕಾಮಗಾರಿ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಶಾಸಕರ ಹೊಣೆಯೂ ಇದರಲ್ಲಿ ಇರುತ್ತದೆ ಎಂಬುದನ್ನು ಅರಿತು ಮಾತನಾಡಬೇಕು. ಬಿಕ್ಕೋಡು ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಸರ್ಕಾರದ ಯೋಜನೆಯಾಗಿದ್ದು ಶಾಸಕರು ಸರ್ಕಾರದ ಒಂದು ಭಾಗವಾಗಿದ್ದರೆ ಅದನ್ನು ಅರಿತಿರಬೇಕು. ಇನ್ನು ಕೆಡಿಪಿ ಸದಸ್ಯರು ಶಾಸಕರ ವಿಷಯದಲ್ಲಿ ಈ ರೀತಿ ಮಾತನಾಡುವುದು ತಪ್ಪು. ಇನ್ನು ಸಂಸದರು ಈ ಭಾಗದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿಲ್ಲ ಎಂದು ಹೇಳುವ ಅವರಿಗೆ ಯಾವ ನೈತಿಕತೆ ಇದೆ? ಈಗಾಗಲೇ ಆನೆ ಕಾರಿಡಾರ್ ಯೋಜನೆ ಹಾಗೂ ಬ್ಯಾರಿಗೇಡ್ ನಿರ್ಮಾಣ ಮಾಡಲು ಈಗಾಗಲೇ ಸಂಸತ್ನಲ್ಲಿ ಹಲವು ಬಾರಿ ಚರ್ಚೆ ಮಾಡಿ ಪರಿಹಾರಕ್ಕೆ ಈಗ ಮುಂದಾಗಿದ್ದು, ಆನೆಗಳ ದಾಳಿಗೆ ಪ್ರತಿ ಬಾರಿ ಸಾವು ನೋವಾದ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದರ ಜೊತೆಗೆ ಅವರು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ. ಅದನ್ನು ಮರೆಯಬಾರದು. ಯಾರೇ ಆಗಲಿ ಹಿರಿಯರ ಬಗ್ಗೆ ಅಗೌರವದಿಂದ ಮಾತನಾಡುವುದನ್ನು ಮೊದಲು ನಿಲ್ಲಿಸಬೇಕು ಎಂದು ಬಿಜೆಪಿ ಕಾರ್ಯಕರ್ತರಿಗೆ ತಿರುಗೇಟು ನೀಡಿದರು. ಸಂಗಮೇಶ್ವರ ಆಗಲಿ, ತೀರ್ಥ ಚಂದ್ರಶೇಖರ ಅವರಿಗೆ ನೇರವಾಗಿ ಕ್ವಶನ್ ಮಾಡ್ತೀನಿ, ನಿಮಗೆ ಅಗತ್ಯ ಇಲ್ಲವೋ ಬಿಟ್ಟು ಬಿಡಿ. ರಾಜ್ಯದ ಬಗ್ಗೆ, ಪಕ್ಷಕರ ಬಗ್ಗೆ, ನಮ್ಮ ಶಿವರಾಮಣ್ಣನ ಬಗ್ಗೆ ಮಾತಾಡೋದ ಅಧಿಕಾರ ರೈಟ್ಸ್ ಇಲ್ಲ ಇದರಲ್ಲಿ. ನಾನೊಬ್ಳು ಇದು ಗ್ಯಾರಂಟಿ ಯೋಜನೆ ಸದಸ್ಯೆಯಾಗಿ ಇದರ ಮೂಲ ಎಲ್ಲ ತಿರಿದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಅವರಿಗೆ ಕ್ವಶನ್ ಮಾಡೋ ಅಧಿಕಾರ ಇಲ್ಲ. ಅವರು ವಿಚಾರಿಸ್ಕೋಬೇಕು ಅಲ್ವಾ? ಹಾಗಾಗಿ ದಯಮಾಡಿ ನಾನು ಕೇಳ್ಕೊಳೋದಿಷ್ಟೇ, ನಮ್ಮ ಶಿವರಾಮಣ್ಣ ಅವ್ರ ಬಗ್ಗೆ ಏನೇ ಮಾತಾಡೋದಾದರೂ ಯೋಚನೆ ಮಾಡಿ ಮಾತಾಡಲಿ. ಅಂತ ಗೌರವಾನ್ವಿತ ವ್ಯಕ್ತಿ ನಿಜವಾಗ್ಲೂ ನಮ್ಮ ಬೇಲೂರು ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮೆಲ್ಲ ಪುಣ್ಯ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತೀನಿ. ಈ ಸಂದರ್ಭದಲ್ಲಿ ಪ್ರಮೀಳಾ ಮಾದಿಹಳ್ಳಿ ಹೋಬಳಿ ಅಧ್ಯಕ್ಷೆ, ಕೆಡಿಪಿ ಸದಸ್ಯೆ ಜ್ಯೋತಿ, ಭಾಗ್ಯಮ್ಮ ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.